ಸರ್ ಈಗ ನೀವು ಬಿಜೆಪಿಯ ತಳಹಂತದಿಂದನೂ ಕೂಡ ಈ ಮಟ್ಟಿಗೆ ಬೆಳೆದಿದ್ದೀರಿ. ಇವತ್ತು ರಾಜ್ಯ ನಾಯಕರ ತಿಕ್ಕಾಟ. ನಿನ್ನೆ ಜನಾರ್ದನ್ ರೆಡ್ಡಿ ಅವ್ರದ್ದು, ರಾಮುಲು ಅವ್ರದ್ದು ನೋಡಿರ್ತೀರಿ. ಅದೇ ರೀತಿಯಾಗಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಅವ್ರದ್ದು ಒಂದಷ್ಟು ಟಾಕ್ ಫೈಟ್ ಇದೆ. ಇದು ಕೇಡರ್ ಬೇಸ್ ಪಾರ್ಟಿ ಆಗಿರುವಂಥ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ? ಅಲ್ಲ ಡ್ಯಾಮೇಜ್ ಇವತ್ತು ಅಲ್ವಾ ಸರ್? ಇವತ್ತು ಏನಂತಂತಂದರೆ ನಿಜ ಈ ಮಾತು. ಇವತ್ತು ಕಾರ್ಯಕರ್ತ ಎಲ್ಲೋಗ ನೋವಾಗಿದೆ. ಕಾರ್ಯಕರ್ತರು ಇವತ್ತು ಎಲ್ಲೇ ಹೋದರೂ ಪಬ್ಲಿಕ್ ಕೇಳ್ತೀರ, ಏನಪ್ಪ ನೀವು ಕಿತ್ತಾಡ್ತೀರ, ಯಾಕೆ ಹಿಂಗಾಗಿದೆ ಅಂತ ಕೇಳೋದು. ಇವತ್ತು ನಾವು ಹೈಕಮಾಂಡ್ ಕೂಡ ಹೇಳಿದ್ವಿ. ನಾವು ರಾಧಾ ಮೋಹನ್ ದಾಸ್ ಬಂದಾಗ, ನಮ್ಮ ಎಲ್ಲ ಎಮ್ ಎಲ್ ಎಗಳು ಬಂದಾಗ, ಎಮ್ ಎಲ್ ಎಗಳು ಸುಮಾರು ಎಮ್ ಎಲ್ ಎಗಳು ಇದು ಹೇಳ್ತಾರೆ, ಕೇಳ್ತಾರೆ. ಜನಪ್ರತಿನಿಧಿಗಳನ್ನ ಕೇಳಿದ್ರು, ಜನ ಕೇಳೋದು ಏನು ರೀ ಆಗಿದೆ ನಿಮಗೆ, ಏನಾಯ್ತು ನಿಮಗೆ ಅಂತ. ಅದೆಲ್ಲ ಒಂದು ಕಡೆ ಸರಿ ಹೋಗುತ್ತದು. ಇವತ್ತು ಯಾರು ಸ್ವಾರ್ಥಕ್ಕೆ ಯಾರು ಕಿತ್ತಾಡ್ತಿಲ್ಲ. ಇಲ್ಲಿ ಸಿ ಎಮ್ ಆಗೋದಿನ್ನು ಯಾವಾಗಲೋ, ಆದರೆ ಎಲ್ಲೋ ಒಂದು ಕಡೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಂಘಟನೆ ಸಂಘಟನಾತ್ಮಕವಾಗಿ ನಮ್ಮನ್ನು ಕೇಳ್ತಿಲ್ಲ, ಇವರೇ ಏನೋ ಮಾಡ್ಕೊಳೋದು. ಈ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಲ್ಲರೂ ಒಳ್ಳೆಯವರೇ, ಇದು ಸಾಲ ಹೋಗುವಂಥ ಕೆಲಸ. ಸರ್ ಈಗ ನೀವು ಬಿಜೆಪಿಯ ತಳಹಂತದಿಂದನೂ ಕೂಡ ಈ ಮಟ್ಟಿಗೆ ಬೆಳೆದಿದ್ದೀರಿ. ಇವತ್ತು ರಾಜ್ಯ ನಾಯಕರ ತಿಕ್ಕಾಟ. ನಿನ್ನೆ ಜನಾರ್ದನ್ ರೆಡ್ಡಿ ಅವ್ರದ್ದು, ರಾಮುಲು ಅವ್ರದ್ದು ನೋಡಿರ್ತೀರಿ. ಅದೇ ರೀತಿಯಾಗಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಅವ್ರದ್ದು ಒಂದಷ್ಟು ಟಾಕ್ ಫೈಟ್ ಇದೆ. ಇದು ಕೇಡರ್ ಬೇಸ್ ಪಾರ್ಟಿ ಆಗಿರುವಂಥ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ? ಅಲ್ಲ ಇವತ್ತು ಏನಂತಂತಂದರೆ ನಿಜ ಈ ಮಾತು. ಇವತ್ತು ಕಾರ್ಯಕರ್ತ ಎಲ್ಲೋಗ ನೋವಾಗಿದೆ. ಕಾರ್ಯಕರ್ತರು ಇವತ್ತು ಎಲ್ಲೇ ಹೋದರೂ ಪಬ್ಲಿಕ್ ಕೇಳ್ತೀರ, ಏನಪ್ಪ ನೀವು ಕಿತ್ತಾಡ್ತೀರ, ಯಾಕೆ ಹಿಂಗಾಗಿದೆ ಅಂತ ಕೇಳೋದು. ಇವತ್ತು ನಾವು ಹೈಕಮಾಂಡ್ ಕೂಡ ಹೇಳಿದ್ವಿ. ನಾವು ರಾಧಾ ಮೋಹನ್ ದಾಸ್ ಬಂದಾಗ, ನಮ್ಮ ಎಲ್ಲ ಎಮ್ ಎಲ್ ಎಗಳು ಬಂದಾಗ, ಎಮ್ ಎಲ್ ಎಗಳು ಸುಮಾರು ಎಮ್ ಎಲ್ ಎಗಳು ಇದು ಹೇಳ್ತಾರೆ, ಕೇಳ್ತಾರೆ. ಜನಪ್ರತಿನಿಧಿಗಳನ್ನ ಕೇಳಿದ್ರು, ಜನ ಕೇಳೋದು ಏನು ರೀ ಆಗಿದೆ ನಿಮಗೆ, ಏನಾಯ್ತು ನಿಮಗೆ ಅಂತ. ಅದೆಲ್ಲ ಒಂದು ಕಡೆ ಸರಿ ಹೋಗುತ್ತದು. ಇವತ್ತು ಯಾರು ಸ್ವಾರ್ಥಕ್ಕೆ ಯಾರು ಕಿತ್ತಾಡ್ತಿಲ್ಲ. ಇಲ್ಲಿ ಸಿ ಎಮ್ ಆಗೋದಿನ್ನು ಯಾವಾಗಲೋ, ಆದರೆ ಎಲ್ಲೋ ಒಂದು ಕಡೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಂಘಟನಾತ್ಮಕವಾಗಿ ನಮ್ಮನ್ನು ಕೇಳ್ತಿಲ್ಲ, ಇವರೇ ಏನೋ ಮಾಡ್ಕೊಳೋದು. ಈ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಲ್ಲರೂ ಒಳ್ಳೆಯವರೇ, ಇದು ಸಾಲ ಹೋಗುವಂಥ ಕೆಲಸ ಆಗುತ್ತೆ.